ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಕರ್ನಾಟಕದಲ್ಲಿ ಬಣ ರಾಜಕೀಯ ಉತ್ತುಂಗ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಒಂದ್ ಕಡೆ ಬಿಜೆಪಿಯಲ್ಲಿ ಅಲ್ಲಿ 2-3 ಬಣಗಳಿದೆ, ನಿಮ್ಗೆ ಗೊತ್ತಿದೆ. ಅದಾದ್ಮೇಲೆ ಕಾಂಗ್ರೆಸ್ನಲ್ಲಿ ಇಲ್ಲಿ ಕೂಡ ಅಷ್ಟೇ ಒಂದ್ 2 ಬಣ ಇದೆ, ಇನ್ನೊಂದು ಬಣ ಇದೆ, ಅದು ನ್ಯೂಟ್ರಲ್ ಬಣ. 2 ಬಣ ಅಂದ್ರೆ ಒಂದು ಮುಖ್ಯವಾಗಿ ಹೇಳಬೇಕು ಅಂದ್ರೆ ಒಂದು ಡಿ.ಕೆ. ಶಿವಕುಮಾರ್ ಬಣ, ಇನ್ನೊಂದು ಸಿದ್ದರಾಮಯ್ಯನವ್ರ ಬಣ. ಇವರಿಬ್ಬರ ಮಧ್ಯೆ ಅವಾಗ ತಿಕ್ಕಾಟಗಳು ನಡೀತಾ ಇರ್ತದೆ, ಆದ್ರೆ ಎಲ್ಲೂ ಹೊರಗಡೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಈ ಬಣ ರಾಜಕೀಯ ತುಂಬಾ ಉಚ್ಛ್ರಾಯ ಸ್ಥಿತಿಗೆ ಹೋಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ತಾಜಾ ಉದಾಹರಣೆ ಮೊನ್ನೆ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೆಯಿತು. ಈ ಡಿನ್ನರ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಬಣದವರು ಎಲ್ಲರೂ ಒಟ್ಟು ಸೇರಿದ್ರು. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಅಹಿಂದ ಬಳಗ ಅಂತೇಳಿ ಹೇಳ್ತಾರಲ್ಲ, ಆ ಬಳಗಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಇದಕ್ಕೆ ಟಾಂಗ್ ಕೊಡೋ ರೀತಿಯಲ್ಲಿ ನಿನ್ನೆ ಇನ್ನೊಂದು ಮೀಟಿಂಗ್ ಕೂಡ ನಡೆದಿದೆ, ಅದು ಲಂಚ್ ಮೀಟಿಂಗ್. ಅದು ಎಲ್ಲಿ ಅಂತ ಹೇಳಿದ್ರೆ ಚಲುವರಾಯ ಸ್ವಾಮಿ ಮನೆಯಲ್ಲಿ ಒಂದು ಮೀಟಿಂಗ್ ನಡೀತು. ಇದಕ್ಕೆ ಈ ಮೈಸೂರು ಭಾಗದ ಎಲ್ಲಾ ಒಕ್ಕಲಿಗ ಶಾಸಕರನ್ನ ಇವ್ರು ಕರೆದಿದ್ರು. ಶಾಸಕರು ಮತ್ತೆ MLC-ಗಳಿರ್ಬೋದು, ಮಾಜಿಗಳಿರ್ಬೋದು, ಈ ತರ ಎಲ್ಲರನ್ನು ಕರೆದಿದ್ದಾರೆ. ಕರೆದು ಕೂತ್ಕೊಂಡು ಮಾತಾಡಿದ್ದಾರೆ. ನೋಡ್ಲಿಕ್ಕೆ ಜಸ್ಟ್ ಒಂದು ಊಟ ಮಾಡ್ಲಿಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕೂಡ ಬಹಳಷ್ಟು ಡಿಸ್ಕಷನ್ಸ್ ನಡೆದಿದೆ. ಆದ್ರೆ ಈ ಮೀಟಿಂಗ್ ಎಲ್ಲ ನಡೆದ ಮೇಲೆ ಚಲುವರಾಯ ಸ್ವಾಮಿ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, S.M. ಕೃಷ್ಣ ಅವರು ಇತ್ತೀಚೆಗೆ ನಿಧನರಾಗಿದ್ದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು, ಅಂದ್ರೆ ಅವರಿಗೆ ಒಂದು ಶ್ರದ್ಧಾಂಜಲಿ ಈ ರೀತಿಯಾಗಿ ಅಂದ್ರೆ ಅವ್ರನ್ನ ಸ್ಮರಣೆ ಮಾಡುವಂತ ಒಂದು ಕಾರ್ಯಕ್ರಮ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡ್ಲಿಕ್ಕೆ ಈ ಮೈಸೂರು ಭಾಗದ ಎಲ್ಲರೂ ಒಟ್ಟು ಸೇರಿದ್ದೇವೆ ಅಂತ ಹೇಳಿ ಹೇಳಿದ್ರು. ಆದ್ರೆ ಅಲ್ಲಿ ಮುಖ್ಯವಾಗಿ ನಡೆದಿರುವಂತಹ ಚರ್ಚೆ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಯಾವ ರೀತಿಯಲ್ಲಿ ಮುಖ್ಯಮಂತ್ರಿ ಮಾಡಬೇಕು, ಅದಕ್ಕೆ ನಾವು ಯಾವ ರೀತಿಯಲ್ಲಿ ಕಾರ್ಯತಂತ್ರ ಹೆಣಿಬೇಕು, ಈ ರೀತಿಯಾಗಿ ಅವರು ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ 2 ಹುದ್ದೆಯನ್ನು ಹೊಂದಿದ್ದಾರೆ. ಒಂದು ಅವರು ಉಪಮುಖ್ಯಮಂತ್ರಿ, ಅದ್ರ ಜೊತೆಯಲ್ಲಿ KPCCI ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ. ಈಗ ಏನಾಗಿದೆ, ಅವರು 2 ಹುದ್ದೆಯಲ್ಲಿ ಮುಂದುವರಿಬಾರದು, ಯಾವ್ದಾದ್ರು ಒಂದು ಹುದ್ದೆಯನ್ನು ಬಿಟ್ಕೊಡ್ಬೇಕು ಅಂತ ಹೇಳ್ಕೊಂಡು ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ KPCCI ಪ್ರೆಸಿಡೆಂಟ್ ಪೋಸ್ಟ್ ಏನಿದೆ ಅದನ್ನ ಬಿಟ್ಕೊಡ್ಬೇಕು, ಅವರು ಬೇರೆ ಯಾರಿಗಾದ್ರೂ ಅವಕಾಶ ಮಾಡಿ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸುತಾರಾಮ್ ಡಿ.ಕೆ. ಶಿವಕುಮಾರ್ ಅವರು ರೆಡಿ ಇಲ್ಲ. ಒಂದು ಮೂಲದ ಪ್ರಕಾರ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಒಪ್ಪಂದದ ವಿಷಯ ಇದೆಯಲ್ಲ, ಅದ್ರ ಪ್ರಕಾರ ನಾನು ಯಾವಾಗ ಮುಖ್ಯಮಂತ್ರಿ ಆಗ್ತೀನೋ ಆ ಸಂದರ್ಭದಲ್ಲಿ ನಾನು KPCCI ಪ್ರೆಸಿಡೆಂಟ್ ಪೋಸ್ಟ್ ನ ಬಿಟ್ಬಿಡ್ತೇನೆ, ನೀವು ಬೇರೆ ಯಾರನ್ನ ಮಾಡ್ಕೋಬಹುದು, ಅದು ಕೂಡ ನಾನು ಸೂಚಿಸಿದವರೇ ಆಗ್ಬೇಕು ಅಂತ ಹೇಳ್ಕೊಂಡು ಒಂದು ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಸುದ್ದಿ ಇದೆ. ಅದೇ ರೀತಿಯಲ್ಲಿ ಮೊನ್ನೆ ಡಿನ್ನರ್ ಮೀಟಿಂಗ್ ಸೇರಿದವರು ಅವರು ಕೂಡ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿದಾರಲ್ಲ, ಅದರಲ್ಲಿ ಒಂದೊಂದೇ ವಿಷಯಗಳಿಗೆ ಹೊರಗಡೆ ಬರ್ಲಿಕ್ಕೆ ಶುರುವಾಗಿದೆ. ಅದರಲ್ಲೂ ಮುಖ್ಯವಾಗಿ ಇವರೆಲ್ಲರೂ ಸೇರಿ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತಾ ಇರೋದು ಏನಂದ್ರೆ, ಯಾವುದೇ ಕಾರಣಕ್ಕೆ ನೀವು ರಾಜೀನಾಮೆ ಕೊಡಬಾರದು. ಅಂದ್ರೆ ಈ ಪವರ್ ಶೇರಿಂಗ್ ಇದೆಯಲ್ಲ, ಅದ್ರ ಪ್ರಕಾರ ಹೇಳ್ತಾ ಇರೋದೇನಂದ್ರೆ, ಕೆಲವರು ಹೇಳ್ತಾರೆ 2+3 ಅಂದ್ರೆ 2 ವರ್ಷ ಸಿದ್ದರಾಮಯ್ಯ, 3 ವರ್ಷ ಡಿ.ಕೆ. ಶಿವಕುಮಾರ್ ಅಂತೇಳಿ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ 2.5 ವರ್ಷ 2.5 ವರ್ಷ ಅಂತೇಳಿ. ಈ ರೀತಿಯಲ್ಲಿ ಹಲವಾರು ಕನ್ಫ್ಯೂಷನ್ಸ್ ಇದೆ. ಆದ್ರೆ ಎಲ್ಲಿ ಯಾರು ಕೂಡ ಬಾಯಿ ಬಿಡ್ತಾ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೆ ನೀವು ಸುಲಭವಾಗಿ ರಿಸೈನ್ ಮಾಡಿ ಕೆಳಗಡೆ ಬರಬಾರ್ದು. ಒಂದ್ ವೇಳೆ ನೀವು ರಾಜೀನಾಮೆ ಕೊಡ್ಲೇಬೇಕಾಗಿ ಬಂದ್ರೆ ಆವಾಗ ಕೆಲವೊಂದು ಕಂಡೀಷನ್ಸ್ ಹಾಕಿ ಅದ್ರ ಪ್ರಕಾರನೇ ನೀವು ನಡ್ಕೋಬೇಕು. ಆಗ ನಾವು ಹೈಕಮಾಂಡ್ ಅನ್ನು ಕೂಡ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು. ಅದೇ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ನಾವು ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಅವ್ರ ಜುಟ್ಟನ್ನು ನಾವು ಹಿಡ್ಕೋಬಹುದು ಅಂತ ಹೇಳ್ಕೊಂಡು ಕೂಡ ಹೇಳಿದ್ದಾರೆ. ಸಾಮಾನ್ಯವಾಗಿ ಏನಾಗುತ್ತೆ, ಈ ದೊಡ್ಡ ದೊಡ್ಡ ಮುಖಂಡರು ಅವ್ರದ್ದೊಂದು ಗುಂಪು ಇರ್ತದೆ. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ದಾಳವನ್ನು ಉದುರಿಸ್ತಾರೆ. ಎಲ್ಲ MLA-ಗಳಿಂದ ನೀವು ಅಭಿಪ್ರಾಯ ಸಂಗ್ರಹ ಮಾಡಬೇಕು ಅಂತೇಳಿ ಹೇಳ್ತಾರೆ. ಆ ರೀತಿ ಅಭಿಪ್ರಾಯ ಸಂಗ್ರಹ ಮಾಡಿದಾಗ ಏನಾಗುತ್ತೆ, ಯಾರಿಗೆ ಜಾಸ್ತಿ ಜನ ಬೆಂಬಲ ಕೊಡ್ತಾರೋ ಅಂತವ್ರನ್ನ ಇವರು ಮುಂದಿನ ಮುಖ್ಯಮಂತ್ರಿ ಅಥವಾ ಯಾವ್ದೊಂದು ಪೋಸ್ಟ್ ಕೊಡೋದು, ಈ ತರ ಮಾಡ್ತಾರೆ. ಒಂದ್ ವೇಳೆ ಈ ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ಸಿದ್ದರಾಮಯ್ಯನವರಿಗೆ ಆಟೋಮೆಟಿಕ್ ಆಗಿ ಪುನಃ ಬಹುಮತ ಬರ್ತದೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಇಲ್ಲಿರುವಂತಹ ಶಾಸಕರಲ್ಲಿ ಮ್ಯಾಕ್ಸಿಮಮ್ ಜನ ಅಂದ್ರೆ ಹೆಚ್ಚು ಕಡಿಮೆ ಒಂದು 90-95 ಜನ ಸಿದ್ದರಾಮಯ್ಯನ ಬೆಂಬಲಿಗರಿದ್ದಾರೆ. ಅಂದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸೋಲಾಗುತ್ತೆ. ಇದು ಚೆನ್ನಾಗಿ ಗೊತ್ತಿದೆ ಎಲ್ಲಾ MLA-ಗಳಿಗೂ. ಹಾಗಾಗಿ ಅಭಿಪ್ರಾಯ ಸಂಗ್ರಹಣೆಗೆ ನೀವು ಒತ್ತು ಕೊಡಬೇಕು. ಈ ಮುಖಾಂತರ ನೀವು ಹೈಕಮಾಂಡ್ ಅನ್ನ ಬಗ್ಗಿಸಬಹುದು ಅಂತ ಹೇಳ್ಕೊಂಡು ಕೂಡ ಒಂದು ಪ್ಲಾನ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೆ ನೀವು ಸುಲಭದಲ್ಲಿ ರಿಸೈನ್ ಮಾಡಬಾರದು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಕ್ಯಾಬಿನೆಟ್ ರಿಶಫಲ್, ಸಂಪುಟ ಪುನರ್ರಚನೆ ಆಗುತ್ತೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ಸಂಕ್ರಾಂತಿ ನಂತರ ಸಂಪುಟ ಪುನರ್ರಚನೆ ಆಗ್ತದೆ ಅಂತ ಮಾತುಕತೆಗಳು ನಡೀತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತಹ ಇನ್ನೊಂದು ಸಮಸ್ಯೆ ಏನಂದ್ರೆ, ಸಂಪುಟ ಪುನರ್ರಚನೆ ಮಾಡ್ಲಿಕ್ಕೆ ಕೂಡ ಇವ್ರು ಒಪ್ಪಲ್ಲ. ಒಂದ್ ವೇಳೆ ಒಪ್ಪಿದ್ರು ಕೂಡ ಇವ್ರು ಹೇಳೋದೇನು ಅಂತ ಹೇಳಿದ್ರೆ, ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಮಾತ್ರ ಇಲ್ಲಿ DCM ಆಗಿದ್ದಾರೆ. ಆದ್ರೆ ಈಗ ಇವರು ಹೇಳ್ತಾ ಇರೋದೇನಂದ್ರೆ, DCM ಪೋಸ್ಟ್ ಇನ್ನೊಂದು 2 ಅಥವಾ 3 ಜನ DCM-ಗಳನ್ನ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲಾ ವರ್ಗದ ಜನರನ್ನು ನಾವು ಸೆಳಿಬೇಕು ಅಂದ್ರೆ DCM-ಗಳು ಅಂದ್ರೆ ಆಯಾಯ ಸಮುದಾಯದ DCM-ಗಳು ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದ್ರಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ಈ ಹಿಂದೆ ಕೂಡ ಡಿಸ್ಕಷನ್ ನಡೆದಿದೆ ಇದ್ರ ಬಗ್ಗೆ. ಓರ್ವ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತಹ ಓರ್ವ DCM,
ನಂತರ ಇನ್ನೊಂದು ಅಲ್ಪಸಂಖ್ಯಾತ ಅಂದ್ರೆ ಇಲ್ಲಿ ಬೇರೆ ಯಾರು ಬರಲ್ಲ, ಜೈನ ಅಥವಾ ಬೌದ್ಧರು ಈ ತರ ಯಾರು ಬರಲ್ಲ. ಇಲ್ಲಿ ಅಲ್ಪಸಂಖ್ಯಾತ ಅಂತ ಹೇಳಿದ್ರೆ ಮುಸಲ್ಮಾನ್, ಅಂದ್ರೆ ಮುಸ್ಲಿಂ ಮತದಿಂದ ಒಬ್ಬರನ್ನ DCM ಮಾಡ್ಬೇಕು. ಅದರಲ್ಲಿ ಆಟೋಮೆಟಿಕ್ ಆಗಿ ಬರುವಂತ ಹೆಸರು ಜಮೀರ್ ಅಹಮದ್ ಖಾನ್, ಇದೊಂದು ಖಂಡಿತ. ಅದೇ ರೀತಿಯಲ್ಲಿ ಹಿಂದುಳಿದ ವರ್ಗ ಅಂದ್ರೆ KN ರಾಜಣ್ಣ ಅವರು ಈ ಹಿಂದೆನೆ ಬಹಳ ಈ ರೇಸ್ ನಲ್ಲಿ ಮುಂದ್ಗಡೆ ಇದ್ರು. ನಂತರ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ, SC ಮಹದೇವಪ್ಪ ಇದ್ದಾರೆ. ಈ ರೀತಿಯಾಗಿ ಅಂದ್ರೆ ಸಿದ್ದರಾಮಯ್ಯ ಬಣದವ್ರನ್ನ ಯಾರನ್ನ ಒಬ್ಬರನ್ನ DCM ಅಂತ ಹೇಳ್ಕೊಂಡು, ಅಂದ್ರೆ 2 DCM ಮಾಡಿದ್ರೆ ಇಬ್ರು ಕೂಡ ಸಿದ್ದರಾಮಯ್ಯ ಬಣದವರೇ ಇರಬೇಕು. ಆ ಮುಖಾಂತರ DK ಶಿವಕುಮಾರ್ ಅವ್ರನ್ನ ಹಣಿಬೇಕು ಅನ್ನೋ ಒಂದು ಪ್ಲಾನ್ ಕೂಡ ಇದೆ. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಯಾವುದೇ ಕಾರಣಕ್ಕೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿ ಬಿಡಬಾರದು. ಅದಕ್ಕಾಗಿ ಏನೆಲ್ಲ ಬೇಕೋ ಎಲ್ಲಾ ರೀತಿಯಾದಂತಹ ಬಲೆಯನ್ನ ಇವರು ಹೆಣಿತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ DK ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿರುವಾಗಲೇ ಈ ರೀತಿಯಾಗಿ ಎಲ್ಲ ರೀತಿಯಾದಂತಹ ಡಿಸ್ಕಷನ್ಸ್ ನ ಮಾಡಿಕೊಂಡು DK ಶಿವಕುಮಾರ್ ಬೆಂಗಳೂರಿಗೆ ಬರೋದ್ರೊಳಗಡೆ ಒಂದು ಕೆಡ್ಡವನ್ನ ತೋಡಿ ಅವ್ರನ್ನ ಆ ಹೊಂಡಕ್ಕೆ ತಳ್ಳಲಿಕ್ಕೆ ತಯಾರಿ ನಡೆಸಿದ್ದಾರೆ. ಅಂದ್ರೆ ಇದ್ರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಇರುವಂತಹ ಒಂದು ಕಾನ್ಫಿಡೆನ್ಸ್ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ವೀಕ್ ಆಗಿದೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಒಂದ್ ವೇಳೆ ಸಿದ್ದರಾಮಯ್ಯನವರು ಸೆಟದು ನಿಂತ್ರೆ ಹೈಕಮಾಂಡ್ ಗಡಗಡ ಅಂತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಅತಿ ದೊಡ್ಡ ರಾಜ್ಯ ಅಥವಾ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ. ಹಾಗಾಗಿ ಹೈಕಮಾಂಡ್ ಏನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲಿಯಾದ್ರೂ ತಾವು ಅಧಿಕಾರವನ್ನು ಕಳ್ಕೊಂಡ್ರೆ ಅವ್ರಿಗೆ ಬರುವಂತಹ ಮೇನ್ ರೆವೆನ್ಯೂ ಸ್ಟಾಪ್ ಆಗಿ ಹೋಗ್ತದೆ. ಯಾಕಂದ್ರೆ ಬೇರೆ ಇನ್ನು ರಾಜ್ಯ ಅಂದ್ರೆ ತೆಲಂಗಾಣ ಒಂದು ಸ್ವಲ್ಪ ದೊಡ್ಡ ರಾಜ್ಯ ಅಂತಾನೆ ಹೇಳ್ಬಹುದು. ಅದು ಬಿಟ್ಟರೆ ಬೇರೆ ಎಲ್ಲ ಸಣ್ಣ ಪುಟ್ಟ ರಾಜ್ಯಗಳಲ್ಲಿ 1-2 ರಾಜ್ಯಗಳಲ್ಲಿ ಇದ್ದಾರೆ ಇವರು. ಅದು ಬಿಟ್ಟರೆ ಮತ್ತೆ ಎಲ್ಲಿ ಕೂಡ ಇವರು ನೇರವಾಗಿ ಆಡಳಿತ ನಡೆಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಗವರ್ಮೆಂಟ್ ಸಪೋರ್ಟ್ ಮಾಡ್ತಾರೆ. ಅದರಲ್ಲಿಯೂ ಕೂಡ ಆ ರಾಜ್ಯಗಳಲ್ಲಿ ಇವರಿಗೆ ಬೆಲೆ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸದ್ಯಕ್ಕಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಅಧಿಕಾರವನ್ನು ಕಳ್ಕೊಳ್ಳಿಕ್ಕೆ ಕಾಂಗ್ರೆಸ್ ತಯಾರಿಲ್ಲ. ಇದರ ಮಧ್ಯದಲ್ಲಿ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲೇಬೇಕು ಅಂತ ಕೊಂಡು ಈ ಒಕ್ಕಲಿಗ ಸಮಾಜದವರೆಲ್ಲರೂ ಒಟ್ಟು ಸೇರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇವರಿಗಿರುವಂತಹ MLA ಗಳ ಬೆಂಬಲ ಇದನ್ನೆಲ್ಲ ನೋಡಿದ್ರೆ ತುಂಬಾ ನಗಣ್ಯ ಅನಿಸ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಒಪ್ಪಲೇಬಾರದು ಅಂತೇಳಿ ಹೇಳಿ ಈ ಸಿದ್ದರಾಮಯ್ಯ ಗ್ರೂಪ್ನವ್ರು ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಒಪ್ಪಿದ್ರು ಕೂಡ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಅಪ್ಲೈ, ಆ ರೀತಿಯಲ್ಲಿ ಮಾಡ್ಕೊಂಡು ನೀವು ಮುಂದುವರಿರಿ ಮತ್ತೆ ನಾವು ನೋಡ್ಕೊಳ್ತೇವೆ ಅಂತೇಳಿ. ಅಂದ್ರೆ ನಾವು ನೋಡ್ಕೊಳ್ತೇವೆ ಅಂದ್ರೆ ಬೇರೆ ಇನ್ನೇನು ಅಲ್ಲ, DK ಶಿವಕುಮಾರ್ ವಿರುದ್ಧವಾಗಿ ಇವರೆಲ್ಲರೂ ಸೆಟದು ನಿಲ್ತಾರೆ. ಅಂದ್ರೆ ಈ ಅಭಿಪ್ರಾಯ ಸಂಗ್ರಹಣೆ ಅಂತ ಹೇಳ್ತಾರಲ್ಲ, ಆ ಮುಖಾಂತರ DK ಶಿವಕುಮಾರ್ ಅವ್ರನ್ನ ಅಧಿಕಾರದಿಂದ ದೂರ ಇಡ್ಲಿ ಪ್ರಯತ್ನ ಪಡ್ತಾರೆ. ಅಂದ್ರೆ ಯಾವುದೇ ಕಾರಣಕ್ಕೆ DK ಶಿವಕುಮಾರ್ ಏನಾದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಮುಂದಿನ ಟರ್ಮ್ ನಲ್ಲಿ ಅವ್ರಿಗೆ ಚಾನ್ಸಸ್ ಸಿಗ್ಬಹುದು. ಆದ್ರೂ ಕೂಡ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇನ್ನೊಂದಂದ್ರೆ ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಇವರು ನಿರ್ಧಾರಗಳನ್ನ ತಗೊಳ್ಳೋದು ಹೇಗೆ ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಆ ರೀತಿಯಾದ ನಿರ್ಧಾರಗಳನ್ನ ತಗೊಳ್ತಾರೆ. ಅಂದ್ರೆ ಹೈಕಮಾಂಡ್ ಇಂದ ಒಂದಿನ ಸಡನ್ ಆಗಿ ಫೋನ್ ಮಾಡಿ ಹೇಳ್ತಾರೆ ನೀವು ರಿಸೈನ್ ಮಾಡಿ, ಇಂಥವ್ರನ್ನ ಮುಖ್ಯಮಂತ್ರಿ ಮಾಡ್ತೇವೆ, ಪ್ರಮಾಣ ವಚನಕ್ಕೆ ರೆಡಿ ಮಾಡಿ ಅಂತೇಳಿ ಹೇಳುವ ಸಾಧ್ಯತೆಗಳು ಕೂಡ ಇರ್ತದೆ. ಆ ರೀತಿ ಏನಾದ್ರೂ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲ ಕಚ್ಚೋದಂತೂ ಖಂಡಿತ ಅಂತೇಳಿನೇ ಹೇಳ್ಬಹುದು. ನೋಡೋಣ ಈ ಬಣ ತಿಕ್ಕಾಟ ಮುಂದಿನ ದಿನಗಳಲ್ಲಿ ಯಾವ ಲೆವೆಲ್ಗೆ ಹೋಗಿ ನಿಲ್ತದೆ. DK ವಾಪಸ್ಸು ಬೆಂಗಳೂರಿಗೆ ಬಂದ ಮೇಲೆ ಮುಂದೆ ಅವರ ರಾಜಕೀಯ ನಡೆ ಯಾವ ರೀತಿ ಇರ್ತದೆ, ಇದನ್ನೆಲ್ಲದನ್ನು ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಇದು ಸದ್ಯಕ್ಕೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಬಣ ರಾಜಕೀಯ. ಈ ಬಣ ರಾಜಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ ರೀತಿಯಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ಬೇಡವಾ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ? ಇದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.